ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿನ್ಸ್ ಕಿಚನ್. ಇವಾಗ ದಿಢೀರ್ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಒಂದು ಬಟ್ಲದಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದ್ರ ಕಾಲು ಕಪ್ಪದಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇವೆರಡದಿಂದನೇ ದೋಸೆ ಚೆನ್ನಾಗಿ ಬರುತ್ತೆ. ನೋಡಿ ಹೇಗೆ ಬರುತ್ತೆ ಅಂತ. ಇದನ್ನೊಂದು ಬೌಲಲ್ಲಿ ಹಾಕ್ಕೊಳ್ಳೋಣ. ಎರಡು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದಕ್ಕೊಂಚೂರು ಜೀರಿಗೆ ಹಾಕ್ಕೊಂಡಿದ್ದೀನಿ. ಒಂದೆರಡು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಮಿಕ್ಸಿ ಮಾಡ್ಕೊಳ್ಳೋಣ. ಇದನ್ನು ಆ ಹಿಟ್ಟಿಗೆ ಹಾಕ್ಕೊಂಬಿಡೋಣ. ಚೆನ್ನಾಗಿ ಕಲಿಸ್ಬಿಟ್ಟು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ, 1 ಸ್ಪೂನಷ್ಟು. ಚೆನ್ನಾಗಿ ಸ್ಪೂನಲ್ಲೋ ಅಥವಾ ಕೈಯಲ್ಲೋ ನೀಟಾಗಿ ಹಿಟ್ಟು ಗಂಟಿರ್ಲಾರ್ದಂಗೆ ಕಲಿಸ್ಕೊಳ್ಳಿ. ಈ ಹದದಲ್ಲಿ ಕಲಿಸ್ಕೊಂಡಿದ್ದೀನಿ ನಾನು. ಇದಕ್ಕೇನು ಚಟ್ನಿ ಏನು ಬೇಡ, ಬರೀ ಇದರಲ್ಲೇ ಉಪ್ಪು ಖಾರ ಎಲ್ಲ ಹಾಕಿದ್ದೀವಲ್ವ, ಹಿಂಗೆ ತಿನ್ಬೋದು. ಸೇಮ್ ಆಮ್ಲೆಟ್ ಥರ ಆಗುತ್ತೆ, ಚೆನ್ನಾಗಿರುತ್ತೆ ದೋಸೆ ಮಾತ್ರ. ಈಗ ಹಂಚ್ಕಾಯಕ್ಕೆ ಇಟ್ಟಿದ್ದೀನಿ. ಅದಕ್ಕೊಂದು ಸ್ವಲ್ಪ ನೀರಿನ ಬಟ್ಟೆ ತಗೊಂಡು ಒರೆಸ್ಕೊಂಡೆ. ಅದಕ್ಕೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ದೋಸೆ ಹಾಕ್ಕೊಳ್ಳಿ. ದೋಸೆ ಮಾತ್ರ ಚೆನ್ನಾಗಿ ಬರುತ್ತೆ. ಒಂದು 10 ನಿಮಿಷ ಹಿಟ್ಟು ಕಲಿಸ್ಕೊಂಡಿದ್ನಲ್ವ, 10 ನಿಮಿಷ ನೆನೆಯಕ್ಕೆ ಬಿಟ್ಟಿದ್ದೆ. ಅದನ್ನು ಟೈಮ್ ಇದ್ದರೆ ಒಂದು ಅರ್ಧ ಗಂಟೆನೂ ಬಿಡಿ. ನಾನು ಇದಕ್ಕೆ ಚಟ್ನಿನೂ ಮಾಡಿದ್ದೆ. ಮಾಡಲಿಲ್ಲ ಅಂದರೂ ಹಂಗೇನೂ ತಿನ್ಬೋದು, ಚೆನ್ನಾಗಿ ಬರುತ್ತೆ. ದೋಸೆ ಮಾತ್ರ ಸೂಪರಾಗಿ ಬರುತ್ತೆ. ಏನಿಲ್ಲ, ಒಂಚೂರು ಮೈದಾ ಹಿಟ್ಟು, ಒಂಚೂರು ಕಡಲೆ ಹಿಟ್ಟು ಹಾಕ್ಕೊಂಡು ಮಾಡಿ, ಸೂಪರಾಗಿ ಬರುತ್ತೆ. ನಾನು ದೋಸೆಯಲ್ಲೇ ವೆರೈಟಿ ದೋಸೆ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಅದನ್ನು ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಗೋಧಿ ಹಿಟ್ಟಲ್ಲೂ ಚೆನ್ನಾಗಿ ಬರುತ್ತೆ ದೋಸೆ, ಮೈದಾ ಹಿಟ್ಟಲ್ಲೂ ಚೆನ್ನಾಗಿ ಬರುತ್ತೆ. ನೋಡಿ ಚೆನ್ನಾಗಿ ಬಂತು. ಸೇಮ್ ಎಗ್ ಆಮ್ಲೆಟ್ ಯಾವ ಥರ ಇರುತ್ತೋ ಅದೇ ಥರ ಕಾಣಿಸ್ತಿದೆ ನನಗಂತೂ ನೋಡೋಕ್ಕೆ. ಮತ್ತೊಂದು ಹಾಕ್ಬಿಟ್ಟು ತೋರಿಸ್ತೀನಿ. ನೋಡಿ ಇನ್ನೂ ದೊಡ್ಡದಾಗಿ ಮಾಡ್ಕೋಬೋದು. ನನಗೆ ದೋಸೆ ಹಾಕೋದಂದರೆ ತುಂಬ ಇಷ್ಟ. ಇದಕ್ಕೆ ಕೊಬ್ಬರಿ ಚಟ್ನಿ ಮಾಡಿದ್ದೆ ನಾನು. ಆಲ್ರೆಡಿ ಚಟ್ನಿ ರೆಸಿಪಿ ಹಾಕಿದ್ದೀನಿ, ನೋಡಿ ಹೇಗೆ ಮಾಡಿದೆ ಅಂತ. ಅದು ಕಡಲೆ ಬೀಜದ ಚಟ್ನಿ ಮಾಡಿದ್ದೆ. ಇವತ್ತು ಕೊಬ್ಬರಿ ಚಟ್ನಿ ಮಾಡಿದ್ದೆ ಇದಕ್ಕೆ, ಈ ದೋಸೆಗೆ. ಬಿಸಿ ಬಿಸಿ ರಾತ್ರಿ ಬೇಕಾದರೂ ಬಿಸಿ ಇದು ಮಾಡ್ಕೊಂಡು ತಿನ್ಬೋದು, ಇಲ್ಲ ಬೆಳಗ್ಗೆ ತಿಂಡಿಗಾರು ಮಾಡ್ಕೊತೀನಿ. ಚೆನ್ನಾಗಿರುತ್ತೆ. ನೋಡಿ ಹೇಗೆ ಬಂತು ಅಂತ. ನೀವು ಮಾಡ್ಕೊಂಡು ಹೇಗೆ ಬಂತು ಅಂತ ಹೇಳಿ ನನಗೆ. ಥ್ಯಾಂಕ್ ಯು.